ಪ್ರಮಾಣ 1 ಲೀಟರ್ ನೀರಿಗೆ 1.5 ರಿಂದ 2 ಮೌನಷ್ಟು ಈ ಔಷಧಿಯನ್ನು ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೆ ರೈತ ಮಿತ್ರರೇ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಪಪ್ಪಾಯ ಹೊಲಕ್ಕೆ ಸ್ಪ್ರೇ ಮಾಡಕ್ಕೆ ಬಂದೀನಿ. ಯಾವ್ದಪ್ಪ ಸ್ಪ್ರೇ ಎದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂತಂದೇಳಿ ಎಲ್ಲ ಹೇಳ್ತೀನಿ, ಬನ್ನಿ ಸ್ನೇಹಿತರೆ ನೋಡೋಣ. ನಾವು ಪಪ್ಪಾಯ ಹಚ್ಚಿ 2.5 ತಿಂಗಳಾಗೈತಿ. 2.5 ತಿಂಗಳಿಗೆ ಇಷ್ಟು ಐತೆಯವು, ಕೆಲವೊಂದು ಅಲ್ಲೊಂದು ಸಣ್ಣ ಹೋದವು. ಇವಾಗ ಇದಕ್ಕೆ ಸ್ಪ್ರೇ ಮಾಡೋಣ. ಬನ್ನಿ ಸ್ಪ್ರೇ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನಾ 2 ಬಕೆಟ್ ತಗೊಂಡು ಎಣ್ಣೆ ಕಲಿಸೋಣಕ ಯಾವುದಪ್ಪ ಎಣ್ಣೆ ಹೊಡೆದಂತ ನೋಡಂಬರಿ ತೋರಿಸ್ತೀನಿ. ಈ ಔಷಧಿಯ ಹೆಸರು ಕ್ರಾಫ್ಟ್ಸ್ ಪರ್ಫೆಕ್ಟ್. ಇದನ್ನು ಉಪಯೋಗಿಸುವ ವಿಧಾನ ಸರಳವಾಗಿ ಹೀಗಿದೆ. ಪ್ರಮಾಣ 1 ಲೀಟರ್ ನೀರಿಗೆ 1.5 ರಿಂದ 2 ಮೌನಷ್ಟು ಈ ಔಷಧಿಯನ್ನು ಬೆರೆಸಬೇಕು. ಅಂದರೆ ನಿಮ್ಮ 15 ಲೀಟರ್ನ ಪಂಪ್ಗೆ 25 ರಿಂದ 30 ಮೌನಷ್ಟು ಹಾಕಿದರೆ ಸಾಕು. ಬಳಸುವ ರೀತಿ: ಇದನ್ನು ಗಿಡಗಳ ಎಲೆಗಳ ಮೇಲೆ ಪೂರ್ತಿಯಾಗಿ ಬೀಳುವಂತೆ ಸ್ಪ್ರೇ ಮಾಡಬೇಕು. ಸಮಯ: ಬೆಳಿಗ್ಗೆ 10 ಗಂಟೆಯ ಒಳಗೆ ಅಥವಾ ಸಾಯಂಕಾಲ 4 ಗಂಟೆಯ ನಂತರ ಸಿಂಪಡಿಸುವುದು ಉತ್ತಮ. ಬಿಸಿಲು ಹೆಚ್ಚಿದ್ದಾಗ ಹೊಡೆಯಬೇಡಿ. ಮುನ್ನೆಚ್ಚರಿಕೆ: ಬಳಸುವ ಮೊದಲು ಬಾಟಲಿಯನ್ನು ಚೆನ್ನಾಗಿ ಅಲುಗಾಡಿಸಿ ಶೇಕ್ ವೆಲ್. ಇದು ಗಿಡಗಳ ಬೆಳವಣಿಗೆಯನ್ನು ಹೆಚ್ಚಿಸಲು ಮತ್ತು ಹೂವು ಕಾಯಿ ಚೆನ್ನಾಗಿ ಬಿಡಲು ಸಹಾಯ ಮಾಡುತ್ತದೆ. ಎಲ್ಲ ರೀತಿಯ ಬೆಳೆಗಳಿಗೂ ಇದನ್ನು ಬಳಸಬಹುದು. ಇದೇ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರ ಫಿಪ್ಟೋರ್ ದೇವಕಲನ 80. ಇದರಲ್ಲಿ ಫಿಪ್ರೋನಿಲ್ 40% ಮತ್ತು ಇಮಿಡಾಕ್ಲೋಪ್ರಿಡ್ 40%, ಫೈಪ್ರೋನಿಲ್ 40%, ಇಮಿಡಾಕ್ಲೋಪ್ರಿಡ್ 40% ಎಂಬ 2 ಶಕ್ತಿಯುತ ಅಂಶಗಳಿವೆ. ಇದರ ಉಪಯೋಗ: ಇದು ಬೆಳೆಗಳಿಗೆ ತಗಲುವ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸಲು ಬಳಸುವ ಕೀಟನಾಶಕವಾಗಿದೆ. ಮುಖ್ಯವಾಗಿ ನುಸಿ, ಥ್ರಿಪ್ಸ್ ಮತ್ತು ಗಿಡಹೇನು ಎಫಿಡ್ಸ್ ನಿಯಂತ್ರಣಕ್ಕೆ, ಬಿಳಿ ನೊಣ, ವೈಟ್ ಫ್ಲೈ ಮತ್ತು ಜಿಗಿ ಕೀಟಗಳ ಜಾಸಿಡ್ಸ್ ನಾಶಕ್ಕೆ, ಭತ್ತದ ಬೆಳೆಯಲ್ಲಿ ಬರುವ ಸುಳಿ ಕೊರಕ, ಸ್ಟೆಮ್ ಬೋರರ್ ಮತ್ತು ಎಲೆ ಸುರುಳಿ ಕೀಟದ ಹತೋಟಿಗೆ. ಬಳಸುವ ವಿಧಾನ: ಡೋಸೇಜ್: ಇದು ಹರಳಿನ ರೂಪದಲ್ಲಿ ಗ್ರ್ಯಾನ್ಯೂಲ್ಸ್ ಇರುತ್ತದೆ. ಇದನ್ನು ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಪ್ರಮಾಣ: ಪ್ರತಿ 15 ಲೀಟರ್ ನೀರಿನ ಪಂಪ್ಗೆ ಸುಮಾರು 6 ರಿಂದ 10 ಗ್ರಾಂ ಮಾತ್ರ ಹಾಕಬೇಕು. ಎಕರೆಗೆ ಸಾಮಾನ್ಯವಾಗಿ 1 ಎಕರೆಗೆ 100 ಗ್ರಾಂ ಔಷಧಿಯ ಅಗತ್ಯವಿರುತ್ತದೆ. ಗಮನಿಸಬೇಕಾದ ಅಂಶಗಳು: ಇದು ತುಂಬಾ ವಿಷಕಾರಿ ಔಷಧಿಯಾಗಿರುವುದರಿಂದ ಕೈಗೆ ಗ್ಲೌಸ್ ಮತ್ತು ಮುಖಕ್ಕೆ ಮಾಸ್ಕ್ ಧರಿಸಿ ಸಿಂಪಡಿಸಿ. ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಸಿಂಪಡಿಸಬೇಡಿ. ಸಿಂಪಡಿಸಿದ ನಂತರ ಕೈಕಾಲುಗಳನ್ನು ಸೋಪಿನಿಂದ ಚೆನ್ನಾಗಿ ತೊಳೆದುಕೊಳ್ಳಿ. ಹೂವು ಬಿಡುವ ಸಮಯದಲ್ಲಿ ಇದರ ಬಳಕೆ ಕಡಿಮೆ ಇರಲಿ, ಏಕೆಂದರೆ ಇದು ಜೇನುನೊಣಗಳಿಗೆ ಹಾನಿಕಾರಕ. ನಿಮ್ಮ ಬೆಳೆಯಲ್ಲಿ ಯಾವ ರೀತಿಯ ಕೀಟಬಾಧೆ ಇದೆ ಎಂದು ತಿಳಿದು ನಂತರ ಇದನ್ನು ಬಳಸುವುದು ಸೂಕ್ತ. ಹಂಗೆ ನಾಜುಲ್ಲಾಗ ಎಣ್ಣೆ ಕರೆಕ್ಟಾಗಿ ಆಡ್ತಾ ಇರಲ್ಲ, ಆಳಿಸಿಕೊಂಡುತ್ತಾ ಏನಂತ ನೋಡ್ತಾ ಇದ್ದೀನಿ. ಅಷ್ಟು ಬಿಸಿಯಂದು ಮುಂದಿಂದ ರಬ್ಬಲ್ ಅಷ್ಟು ವಯಸ್ಸಾಗ್ತದೆ. ಅಲ್ಲಿತ್ತು ಅಷ್ಟು ತೊಳ್ಕೊಂಡು ನೀಟಾಗಿ ಮತ್ತೆ ಅಳಿಸಿ ಕಬಾರ್ದು ಅಂತಂದೇಳಿ ನೀಟಾಗಿ ತೊಳ್ಕೊಂಡು 2 ವಯಸ್ಸರು ಅದು ಮಾತ್ರ ಮೇನಾಗಿ ತೊಳ್ಕೊಂಡೆ ಮತ್ತೆ ಅಳಿಸಿಕ್ಕಬಾರ್ದು ಅಂತಂದೇಳಿ ಬೇಸಿ ಊದಿದೆ. ಮತ್ತೆ ಅರಳಿರ್ಬೇಡ ಅಂತಂದೇಳಿ ಸಣ್ಣ ಕಸರು ಕೂಡ ಇರ್ತಾರಾಗ, ಸಣ್ಣ ಕಸರಿದ್ರು ಕೂಡ ಸಿಕ್ಕಂಬಿಡ್ಕೊಳ್ಳಿ. ಉಳ್ಕೊಂಡು ಅಷ್ಟು ಎಲ್ಲ ನಾಚುರಿನ ಐಟಮ್ ಅಷ್ಟು ತೊಳ್ಕೊಂಡೆ ಒಳಗೆ ಫಿಟ್ ಮಾಡ್ತೀನಿ.
ಪೋಪಾಳಿಗೆ ಕರೆಕ್ಟಾಗಿ ಗಾಳಿ ಸಿಕ್ಕಂದ್ರೆ ಸಿಡಿಯಾಗಲ್ಲ, ಸ್ಪ್ರೇ ಮಾತ್ರ ಕರೆಕ್ಟಾಗಿ ಆಗಲ್ಲ. ಹಳ್ಳಿರಲ್ಲ ಅಂದರೆ ಚೆನ್ನಾಗಿ ಬರುತ್ತಾ. ಅವಾಗ ಎಲ್ಲಿ ತುಂಬ ಕರೆಕ್ಟಾಗಿ ಬರ್ತೈತಿ. ಅದನ್ನು ಅಷ್ಟು ಫಿಟ್ ಮಾಡ್ಕೊಂಡು ಅಷ್ಟು ಟೈಟಾಗಿ ತಿರ್ಕೊಂಡು ನಾಜಲ್ಗೂ ಒಂದು ಟೈಟಾಗಿ ಬಿಟ್ಕೊಂಡು ಟೈಟಾಗಿ ಬಿಗಿದು ಚೆಕ್ ಮಾಡ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಆಡ್ತಾ ಇದ್ದೀನಿ. ಸ್ಪ್ರೇ ಮಾತ್ರ ಕರೆಕ್ಟಾಗಿ ಬರ್ತಾ ಇದೀವಾಗ. ಕ್ಯಾಕಿ ಹೋಗುತ್ತಂದು ಎಲ್ಲ ನಾಜುಲೆಲ್ಲ ಬಿಗಿದಾಯಿತು. ಕ್ಯಾಕಿಯಾಗಿ ಇಟ್ಕೊಂಡು ಗನ್ನು ಕೈ ಎತ್ಕೊಂಡು ಮತ್ತೆ ಇನ್ನೇ ಮಾಡ್ತಾ ಇತ್ತಲ್ಲ ಅಂತ ಚೆಕ್ ಮಾಡ್ಕೊಂಡು ಎಲ್ಲ ನೀಟಾಗಿ ಆಡ್ತೈತೆ ಎಲ್ಲ ಸ್ಪ್ರೇ ಅಂತಂದೇಳಿ ಚೆಕ್ ಮಾಡ್ಕೊಂಡೆ. ಇವಾಗ ನಮ್ಮ ಲಿಂಬೆಗಿಡಕ್ಕೆ ಸ್ವಲ್ಪ ಹೊಡೆದೆ. ನಮ್ಮ ಲಿಂಬೆಗಳ ಕಾಯಾಗ್ಬಿಟ್ಟೆಲ್ಲ ಭಾಳ ದಿವಸ ಆಯಿತು. ಇವಾಗ ನಮ್ಮ ಪಪ್ಪಳಕ್ಕೆ ಎಣ್ಣೆ ಚಲೋ ಮಾಡಿದೆ. ಕ್ಲೋಸಪ್ ನೋಡ ಬನ್ನಿ ಯಾವ ರೀತಿ ಸ್ಪ್ರೇ ಬೀಳ್ತಾಯಿದೆ ಅಂತಂದು ನೋಡ್ಬೋದು. ಈ ರೀತಿ ಸ್ಪ್ರೇ ನೀಟಾಗಿ ಇಲ್ಲಿ ತುಂಬ ಎಲ್ಲ ಬೀಳ್ತಾ ಇದೆ. ಒಬ್ಬಳೆ ಬೆಳೆಗಾರ ಆಗಿದ್ರೆ ಯಾವುದೋ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಅಂದರೆ ಕಮೆಂಟ್ ಮಾಡಿ. ಹಂಗೆ ಎಲ್ಲ ನಮ್ಮ ರೈತರು ಮತ್ತು ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸ್ಪ್ರೇ ಹೊಡೆಯೋದು ಮುಗೀತು. ಹಂಗ ನಮ್ಮದಾಗಿರೋ ಮಾಯಿಗರ ತೋರಿಸ್ತೀನಿ ನೋಡಿ. ಹೋದ ಬೇರೆ ಒಂದು ಕಾಯಿ ಬಿಟ್ಟಿದ್ದಿಲ್ಲ, ಈ ಬೇರೆ ಸ್ವಲ್ಪ ಪರವಾಗಿಲ್ಲ ಕಾಯಿ ಬೇಯಿಸ್ಬಿಟ್ಟೈತಿ. ನೋಡ್ರಿ ಕಾಯಿ ಎಷ್ಟು ಚಂದದ ಒಳಗೆ ನೋಡ್ಬೋದು ಕಾಯಿ ಹೆಂಗಿದೆ ಅಂತಂದ್ರೆ. ಹೋದ ವರ್ಷ ಒಂದು ಕೂಡ ಬಿಟ್ಟಿದ್ದಿಲ್ಲ, ಈ ವರ್ಷ ಬೇಯಿಸ್ಬಿಟ್ಟೈತಿ. ಒಂದು 50% ಬಿಟ್ಟೈತಿ ಕಾಯಿ. ಎಲ್ಲ ನಮ್ಮ ರೈತರಿಗೆ ನಮಸ್ಕಾರ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.